ನಮ್ಮೆಲ್ಲ ರೈತರಿಗೆ ಕಳೆಗಳ ಜೊತೆ ಹೋರಾಡೋದೇ ಒಂದು ದೊಡ್ಡ ತಲೆನೋವಲ್ವಾ? ಆದ್ರೆ ಆ ಕಳೆಗಳ ಜೊತೆ ಯುದ್ಧ ಮಾಡೋ ಬದಲು ನಮ್ಗೋಸ್ಕರನೇ ಕೆಲಸ ಮಾಡೋ ಒಂದು ಸಸ್ಯ ಇದ್ರೆ ಹೇಗಿರತ್ತೆ? ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಅದ್ಭುತ ಸಸ್ಯದ ಬಗ್ಗೆ. ಅದರ ಹೆಸರು ಪಿಂಟೋ ಪೀನಟ್. ಇದು ನಿಮ್ಮ ಕೃಷಿಯ ಬಗ್ಗೆ ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸಬಲ್ಲದು. ಹೌದು, ರೈತನ ಜೀವನ ಅಂದ್ರೆ ಪ್ರತಿದಿನ ಒಂದಲ್ಲ ಒಂದು ಯುದ್ಧ ಇದ್ದೇ ಇರುತ್ತೆ. ಬೆಳೆಗಳಿಗೆ ನೀರು ಕೊಡೋದ್ರಿಂದ ಹಿಡಿದು ಕೀಟಗಳ ಕಾಟ, ಮಾರುಕಟ್ಟೆ ಏರಿಳಿತ, ಹೀಗೆ ಪ್ರತಿದಿನವೂ ಒಂದೊಂದು ಸವಾಲು. ಇದು ನಮ್ಮೆಲ್ಲರ ಕಠಿಣ ವಾಸ್ತವ. ನನ್ನ ತಲೆಯಲ್ಲೂ ಇದೇ ಪ್ರಶ್ನೆ ಓಡ್ತಾನೆ ಇತ್ತು. ಪ್ರತಿ ಸಲ ಕಳೆ ಕಿತ್ತು ಸಾಕಾದಾಗ ಛೇ, ಈ ಪ್ರಕೃತಿ ಜೊತೆ ಯಾಕೆ ಹೋರಾಡಬೇಕು, ಪ್ರಕೃತಿಯ ಒಂದು ಭಾಗವನ್ನೇ ನಮ್ಮ ಪರಿಹಾರವನ್ನಾಗಿ ಯಾಕೆ ಮಾಡ್ಕೋಬಾರ್ದು ಅಂತ ಅನಿಸ್ತಾ ಇತ್ತು. ನೋಡಿ, ಈ ಒಂದೇ ಒಂದು ಆಲೋಚನೆ ನನ್ನನ್ನು ಒಂದು ಹೊಸ ಹುಡುಕಾಟಕ್ಕೆ ತಳ್ಳಿಬಿಡ್ತು. ಈ ಸಮಸ್ಯೆಗಳನ್ನ ಒಮ್ಮೆ ನೋಡಿ. ಕಳೆಗಳ ಜೊತೆಗಿನ ಯುದ್ಧ ಇದೆಯಲ್ಲ, ಅದಕ್ಕೊಂದು ಕೊನೆನೇ ಇಲ್ಲ. ಎಷ್ಟೇ ಸಲ ಕಿತ್ರೂ ಮತ್ತೆ ಚಿಗುರಿ ನಿಂತುಬಿಡುತ್ತೆ. ಅದರ ಜೊತೆಗೆ ದಟ್ಟವಾದ ಕಳೆ ಇದ್ರೆ ಹಾವುಗಳು ಬರುತ್ತೆ ಅನ್ನೋ ಭಯ ಬೇರೆ. ಇದು ಬರೀ ದೈಹಿಕ ಶ್ರಮ ಅಲ್ಲ, ಮಾನಸಿಕವಾಗಿಯೂ ನಮ್ಮನ್ನ ಸುಸ್ತು ಮಾಡಿಬಿಡುತ್ತೆ. ಸೊ ಈ ನಿರಂತರ ಹೋರಾಟದಿಂದ ಸಾಕಾಗಿ ನಾನು ಒಂದು ಶಾಶ್ವತ ಪರಿಹಾರಕ್ಕಾಗಿ ಹುಡುಕಾಟ ಶುರು ಮಾಡಿದೆ. ಇಡೀ ಆಟದ ನಿಯಮಗಳನ್ನೇ ಬದಲಾಯಿಸಬಲ್ಲ ಒಂದು ಸಸ್ಯವನ್ನ ಹುಡುಕೋ ಟೈಮ್ ಬಂದಿತ್ತು. ಆ ಹುಡುಕಾಟದ ಹಾದಿಯಲ್ಲಿ ನನಗೊಂದು ಸಸ್ಯ ಸಿಕ್ತು. ಅದು ಕೇವಲ ಒಂದು ಗಿಡ ಆಗಿರಲಿಲ್ಲ. ಅದು ಕೃಷಿ ಬಗ್ಗೆ ನಾನು ಯೋಚಿಸ್ತಿದ್ದ ಇಡೀ ವಿಧಾನವನ್ನೇ ಬುಡಮೇಲು ಮಾಡಿದ ಒಂದು ಕ್ರಾಂತಿ. ನಿಜ ಹೇಳ್ಬೇಕಂದ್ರೆ ಇದೊಂದು ರಿಯಲ್ ಗೇಮ್ ಚೇಂಜರ್. ಅದ್ಭುತ ಸಸ್ಯದ ಹೆಸರು ಪಿಂಟೋ ಪೀನಟ್. ಇದೇ ನನ್ನ ಕಥೆಯ ಹೀರೋ. ನನ್ನ ಜಮೀನಿನಲ್ಲಿದ್ದ ಬಹುತೇಕ ಎಲ್ಲಾ ಸಮಸ್ಯೆಗಳಿಗೆ ಸಿಕ್ಕ ಒಂದೇ ಒಂದು ಉತ್ತರ. ಹಾಗಿದ್ರೆ ಏನಿದು ಪಿಂಟೋ ಪೀನಟ್ ಅಂತೀರಾ? ಹೇಳ್ತೀನಿ ಕೇಳಿ. ಮೊದಲನೇದಾಗಿ, ಇದು ನಾವು ನೋಡೋ ಸಾಮಾನ್ಯ ಹುಲ್ಲು ಖಂಡಿತ ಅಲ್ಲ. ಇದು ಶೇಂಗಾ ಅಥವಾ ಕಡ್ಲೆಕಾಯಿ ಕುಟುಂಬಕ್ಕೆ ಸೇರಿದ ಒಂದು ದ್ವಿದಳ ಸಸ್ಯ. ಇದನ್ನೊಂದು ಜೀವಂತ ಹಾಸಿಗೆ ಅಂತಲೇ ಕರೀಬೋದು. ಯಾಕಂದ್ರೆ ಇದು ನೆಲದ ಮೇಲೆ ಸಂಪೂರ್ಣವಾಗಿ ಹರಡಿಕೊಂಡು ಒಂದು ಹಸಿರು ಕಾರ್ಪೆಟ್ ಹಾಸಿದಾಗೆ ಕಾಣತ್ತೆ. ಈ ಸಸ್ಯದ ಮತ್ತೊಂದು ಸೂಪರ್ ವಿಷಯ ಏನಂದ್ರೆ ಇದರ ಎತ್ತರ. ಇದು ಕೇವಲ 4-5 ಸೆಂಟಿಮೀಟರ್ ಅಷ್ಟೇ ಬೆಳೆಯುತ್ತೆ. ಅಂದ್ರೆ ಇದರ ಮೇಲೆ ಆರಾಮಾಗಿ ನಡ್ಕೊಂಡೋಗ್ಬೋದು. ನೋಡಕ್ಕೆ ತುಂಬಾ ಅಚ್ಚುಕಟ್ಟಾಗಿರುತ್ತೆ. ಮತ್ತೆ ಮುಖ್ಯವಾಗಿ ಇದನ್ನ ಮೇಂಟೈನ್ ಮಾಡೋ ಖರ್ಚು ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಸರಿ, ಈ ಗಿಡ ಏನ್ ಮಾಡುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಇದು ಹೇಗ್ ಕೆಲಸ ಮಾಡುತ್ತೆ, ಇದರ ಹಿಂದಿರೋ ಸೈನ್ಸ್ ಏನು? ಬನ್ನಿ ಅದನ್ನೂ ತಿಳ್ಕೊಳ್ಳೋಣ. ಈ ಸಸ್ಯದ ಬೇರುಗಳಲ್ಲಿ ಒಂದು ತರದ ನ್ಯಾಚುರಲ್ ಮ್ಯಾಜಿಕ್ ನಡೆಯುತ್ತೆ. ಅದನ್ನೇ ವಿಜ್ಞಾನದಲ್ಲಿ ಸಾರಜನಕ ಸ್ಥಿರೀಕರಣ ಅಥವಾ ನೈಟ್ರೋಜನ್ ಫಿಕ್ಸೇಷನ್ ಅಂತಾರೆ. ಇದರ ಬೇರುಗಳಲ್ಲಿರುವ ವಿಶೇಷ ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿರೋ ನೈಟ್ರೋಜನ್ ಅನ್ನ ಹಿಡಿದು ಅದನ್ನ ನೇರವಾಗಿ ಮಣ್ಣಿಗೆ ಫ್ರೀಯಾಗಿ ಗೊಬ್ಬರ ಮಾಡಿಕೊಡುತ್ತೆ. ಅದಕ್ಕೆ ನೋಡಿ, ದ್ವಿದಳ ಧಾನ್ಯದ ಗಿಡಗಳಿಗೆ ಕೃಷಿಯಲ್ಲಿ ಇಷ್ಟೊಂದು ಬೆಲೆ. ಈ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. 3 ಸ್ಟೆಪ್ಸ್. ಮೊದಲನೇದಾಗಿ, ಈ ಸಸ್ಯದ ಬೇರುಗಳಲ್ಲಿರೋ ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿರೋ ಸಾರಜನಕವನ್ನ ಹೀರ್ಕೊಳ್ತವೆ. ಎರಡನೇ ಹಂತದಲ್ಲಿ ಆ ಸಾರಜನಕವನ್ನ ಸಸ್ಯಗಳಿಗೆ ಬೇಕಾದ ರೂಪಕ್ಕೆ ಬದಲಾಯಿಸುತ್ತವೆ. ಕೊನೆಗೆ ಆ ಪೋಷಕಾಂಶ ನೇರವಾಗಿ ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಅಂದ್ರೆ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ನಿಮ್ಮ ಮಣ್ಣು ತಾನಾಗಿಯೇ ಫಲವತ್ತಾಗ್ತಾ ಹೋಗುತ್ತೆ. ಓಕೆ, ಇದರ ಹಿಂದಿನ ವಿಜ್ಞಾನ ಅರ್ಥ ಆಯ್ತಲ್ವಾ? ಈಗ ಬರೋಣ ಇದರ ಅಸಲಿ ಪವರ್ಗೆ. ಈ ಒಂದೇ ಒಂದು ಸಸ್ಯದಿಂದ ನಮ್ಗೆ ಸಿಗುವ ಲಾಭಗಳ ಪಟ್ಟಿ ಇದೆಯಲ್ಲ, ಅದು ಬಹಳ ದೊಡ್ಡದಿದೆ. ಹೌದು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಪ್ರಯೋಜನಗಳು. ಒಂದೇ ಒಂದು ಗಿಡದಿಂದ 8 ರೀತಿಯ ಲಾಭಗಳು. ಇದು ಕೃಷಿಯಲ್ಲಿ ನಾವು ಮಾಡ್ಬೋದಾದ ಒಂದು ಅತ್ಯುತ್ತಮ ಹೂಡಿಕೆ ಅಂತಾನೆ ಹೇಳ್ಬೋದು. ಆ 8 ಪ್ರಯೋಜನಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ಮತ್ತು ಬಹುಶಃ ಎಲ್ರಿಗೂ ಬೇಕಾಗಿರೋ ಲಾಭ ಅಂದ್ರೆ ಇದು ಕಳೆಗಳಿಗೆ ಫುಲ್ ಸ್ಟಾಪ್ ಇಡುತ್ತೆ. ಇಲ್ಲಿ ನೋಡಿ, ಬರೀ ಮಣ್ಣಿದ್ರೆ ಸೂರ್ಯನ ಬೆಳಕು ನೇರವಾಗಿ ಬಿದ್ದು ಕಳೆಗಳು ತಕ್ಷಣ ಬೆಳೀತವೆ. ಆದ್ರೆ ಪಿಂಟೋ ಪೀನಟ್ ನೆಲ್ವನ್ನ ಪೂರ್ತಿಯಾಗಿ ಮುಚ್ಕೊಂಡಾಗ ಸೂರ್ಯನ ಬೆಳಕು ಮಣ್ಣಿಗೆ ತಲುಪೋದೇ ಇಲ್ಲ. ಇದರಿಂದ ಕಳೆ ಬೀಜಗಳು ಮೊಳಕೆ ಒಡೆಯೋದೇ ಇಲ್ಲ. ಅಂದ್ರೆ ಕಳೆಗಳ ಸಮಸ್ಯೆ ಆಲ್ಮೋಸ್ಟ್ ಝೀರೋ. ಇನ್ನು ಮುಂದಿನ 3 ಲಾಭಗಳು ನಮ್ಮ ಮಣ್ಣಿನ ಆರೋಗ್ಯ ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಎರಡನೆಯದು, ಇದೊಂದು ಮಣ್ಣಿನ ಡಾಕ್ಟರ್ ಇದ್ದಾಗೆ. ಇದು ಮಣ್ಣಿಗೆ ಸಾವಯವ ಅಂಶವನ್ನು ಸೇರಿಸಿ ಜೀವ ಇಲ್ಲದ ಮಣ್ಣನ್ನು ಮತ್ತೆ ಜೀವಂತವಾಗಿಸುತ್ತೆ. ಮೂರನೆಯದು, ಇದೊಂದು ನೀರು ಉಳಿತಾಯ ಯಂತ್ರ. ಮಣ್ಣನ್ನು ಮುಚ್ಚಿ ನೀರು ಆವಿಯಾಗಿ ಹೋಗೋದನ್ನು ತಡೆಯುತ್ತೆ. ಮತ್ತು ನಾಲ್ಕನೆಯದು, ಇದು ಶಾಖ ನಿಯಂತ್ರಕ. ಅಂದ್ರೆ ಬೇಸಿಗೆಯ ಬಿಸಿಲಿನಿಂದ ಗಿಡಗಳ ಬೇರುಗಳನ್ನು ತಂಪಾಗಿಟ್ಟು ರಕ್ಷಿಸುತ್ತೆ. 5ನೇ ಪ್ರಯೋಜನ, ಇದರ ಚೇತರಿಕೆಯ ಶಕ್ತಿ.
ನೀವಿದನ್ನ ಕತ್ತರಿಸಿದ್ರೂ ತಲೆ ಕೆಡಿಸಿಕೊಳ್ಳಲ್ಲ, ಮತ್ತೆ ಚಿಗುರುತ್ತೆ. 6ನೇದು, ಇದು ಸುಂದರ ಹಾಗೂ ಉಪಯುಕ್ತ. ಇದರ ಹಳದಿ ಹೂವುಗಳು ಜೇನುನೊಣಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತವೆ. ನಿಮ್ಮ ತೋಟಕ್ಕೊಂದು ಹೊಸ ಕಳೆ ಬರುತ್ತೆ. ಮತ್ತೆ 7ನೇದು, ಬಹಳ ಮುಖ್ಯವಾದದ್ದು, ಇದು ಹಾವುಗಳ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ. ದಟ್ಟವಾದ ಕಳೆ ಇಲ್ಲದ ಕಾರಣ ಹಾವುಗಳಿಗೆ ಅಡಗಿಕೊಳ್ಳೋಕೆ ಜಾಗವೇ ಇರುವುದಿಲ್ಲ. ಮತ್ತು ಕೊನೆಯದಾಗಿ 8ನೇ ಪ್ರಯೋಜನ, ಇದೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಒಮ್ಮೆ ನೀವು ಇದನ್ನ ನಿಮ್ಮ ಜಮೀನಿನಲ್ಲಿ ನೆಟ್ರೆ ಸಾಕು, ಅದು ವರ್ಷಗಳ ಕಾಲ ಇರುತ್ತೆ. ಮತ್ತೆ ಮತ್ತೆ ನೆಡೋ ಅಗತ್ಯ ಇರಲ್ಲ. ಒಂದೇ ಸಲದ ಪ್ರಯತ್ನ, ಆದರೆ ಲಾಭ ಮಾತ್ರ ಲೈಫ್ ಟೈಮ್. ಇಷ್ಟೆಲ್ಲ ಪ್ರಯೋಜನಗಳನ್ನ ಕೇಳಿದ್ಮೇಲೆ ಈ ಅದ್ಭುತ ಸಸ್ಯವನ್ನ ಎಲ್ಲಿಂದ ತರೋದು ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದೇ ಇರುತ್ತೆ. ಆದ್ರೆ ಅದಕ್ಕೂ ಮುನ್ನ ನಾವೊಂದು ಸತ್ಯವನ್ನ ಒಪ್ಕೊಳ್ಳೇಬೇಕು. ವಾಸ್ತವ ಏನಂದ್ರೆ, ಇದು ಎಲ್ಲೆಡೆ ಸಿಗೋ ಸಾಮಾನ್ಯ ಸಸ್ಯ ಅಲ್ಲ. ಇದೊಂದು ಅಪರೂಪದ ಸಸ್ಯ. ಹಾಗಾಗಿ ಇದನ್ನು ಹುಡುಕೋದು ಅಷ್ಟು ಸುಲಭವಲ್ಲ. ನಾವು ಸ್ವಲ್ಪ ಪ್ರಯತ್ನ ಪಡಬೇಕಾಗುತ್ತೆ. ನನಗೆ ಗೊತ್ತಿರೋ ಹಾಗೆ ಕೇರಳದ ಅಲನ್ಸ್ ಗಾರ್ಡನ್ ಅನ್ನೋ ನರ್ಸರಿಯಲ್ಲಿ ಸಿಗುತ್ತೆ. ಅವರ ವಾಟ್ಸಾಪ್ ಸಂಪರ್ಕವನ್ನ ಇಲ್ಲಿ ಕೊಟ್ಟಿದ್ದೀವಿ. ಅವರು ಒಂದು ಗಿಡಕ್ಕೆ 70 ರೂಪಾಯಿ ಮತ್ತೆ ಡೆಲಿವರಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ವೇಳೆ ನಿಮ್ಗ್ಯಾರಿಗಾದರೂ ಈ ಗಿಡ ಸಿಗೋ ಬೇರೆ ಯಾವುದೇ ಜಾಲದ ಬಗ್ಗೆ ಮಾಹಿತಿ ಇದ್ರೆ ಪ್ಲೀಸ್ ಅದನ್ನ ಕಮೆಂಟ್ಗಳಲ್ಲಿ ತಿಳಿಸಿ. ಇದರಿಂದ ನಮ್ಮ ಉಳಿದ ರೈತರಿಗೂ ಬಹಳ ಸಹಾಯವಾಗುತ್ತೆ. ಸರಿ, ಈ ಗಿಡ ಎಲ್ಲಿಂದ ತರಬಹುದು ಅಂತ ಒಂದು ದಾರಿ ಗೊತ್ತಾಯ್ತು. ಆದರೆ ನನ್ನ ಕಥೆಯಲ್ಲಿ ನಾನು ಎದುರಿಸಿದ ಅತಿದೊಡ್ಡ ಚಾಲೆಂಜ್ಗೆ ಈಗ ಬರೋಣ. ನಾನು ಈ ಗಿಡವನ್ನ ಯಾಕೆ ಹುಡುಕಿದೆ? ಯಾಕಂದ್ರೆ ನನ್ನ ತೋಟದಲ್ಲಿನ ಕಳೆ ಮತ್ತು ಹಾವುಗಳ ಸಮಸ್ಯೆಗೆ ನನಗೆ ಕೆಮಿಕಲ್ಸ್ ಬಳಸೋದು ಇಷ್ಟ ಇರಲಿಲ್ಲ. ಒಂದು ಪ್ರಕೃತಿ ಸ್ನೇಹಿ ಪರಿಹಾರ ಬೇಕಿತ್ತು. ಆಗಲೇ ನನಗೆ ಈ ಪಿಂಟೋ ಪೀನಟ್ ನನ್ನೆಲ್ಲಾ ಸಮಸ್ಯೆಗಳಿಗೆ ಉತ್ತರವಾಗಬಹುದು ಅಂತ ಬಲವಾಗಿ ಅನಿಸಿತು. ಸರಿ, ಎಲ್ಲವೂ ಇಲ್ಲಿದೆ. ಆದ್ರೆ ಈಗ ನಮ್ಮ ಮುಂದಿರೋ ನಿಜವಾದ ಸವಾಲು, ಈ ಗಿಡ ದುಬಾರಿ ಮತ್ತೆ ಅಪರೂಪ. ಹಾಗಿದ್ರೆ ಕೇವಲ 10 ಗಿಡಗಳನ್ನ ಬಳಸಿ ಒಂದು ಇಡೀ ಎಕರೆ ತೋಟವನ್ನ ಕವರ್ ಮಾಡೋದು ಹೇಗೆ? ಇದು ನಿಜಕ್ಕೂ ಸಾಧ್ಯನಾ? ಇದರ ಸಂಪೂರ್ಣ ಪ್ರಾಯೋಗಿಕ ವಿಧಾನವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೆ ಯೋಚನೆ ಮಾಡ್ತಾಯಿರಿ, ಇದು ಹೇಗೆ ಸಾಧ್ಯ ಅಂತ.